ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೊಸ ದಿನ ಹೊಸ ವೈಬ್. ಇವತ್ತು ನಾವು ನಂಜನಗೂಡು ಟೆಂಪಲ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾನು ಹೋಗ್ತಿರೋದು ಫಸ್ಟು ಟೈಮ್. ಹೋಗಬೇಕು ಅಂತ ತುಂಬ ಸಲ ಅಂದ್ಕೊಳ್ತಿದ್ವಿ, ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿ ಇವತ್ತು ಹೊರಟ್ವಿ. ನಾನು ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ, ಸೊ ಅದಕ್ಕೆ ಗೋಬಿ ಮಂಚೂರಿಯನ್ ಮತ್ತು ಕಾಫಿ ಕುಡ್ಕೊಂಡು ಹೊರಟ್ವಿ. ಗೋಬಿ ಮಂಚೂರಿಯನ್ ಚೆನ್ನಾಗಿತ್ತು, ಬಟ್ ಕಾಫಿ ಒಂದು ಚೂರು ಚೆನ್ನಾಗಿರಲಿಲ್ಲ. ಬಿಸಿನೀರು ಕೊಟ್ಟಿದ್ರೋ ಕಾಫಿ ಕೊಟ್ಟಿದ್ರೋ ಒಂದು ಗೊತ್ತಾಗಲಿಲ್ಲ ನಮಗೆ. ಅಪರೂಪಕ್ಕೆ ಚೆನ್ನಾಗಿ ರೆಡಿಯಾಗಿ ಹೋಗ್ತಿರ್ತೀವಿ, ಸೊ ಅದಕ್ಕೆ ಪೋಸ್ ಕೊಡ್ದಲ್ಲೇ ಇರೋಕ್ಕಾಗುತ್ತೆ ಅಂದ್ಬಿಟ್ಟು ಪೋಸ್ ಕೊಟ್ಟು ನಾ ಹೊರಟಿದ್ದೆ ಟೆಂಪಲ್ ಕಡೆ. ನಂಜನಗೂಡು ಟೆಂಪಲ್ದು ತುಂಬ ದೊಡ್ಡ ಸ್ಟೋರಿ ಇದೆ. ಅದು ಸ್ಟೋರಿ ಕೇಳಬೇಕಿದ್ರೇ ಮನಸ್ಸಿಗೆ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬಲ್ಲಿ ಸ್ಟೋರಿನೆಲ್ಲ ಪೂರ್ತಿ ಕೇಳಿ, ತುಂಬ ಖುಷಿ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ನೀರು ಅಂದರೆ ತುಂಬ ಭಯ, ಸೊ ಅದಕ್ಕೆ ಅಪ್ಪು ಸ್ವಿಮ್ ಮಾಡೋದನ್ನ ವಿಡಿಯೋ ಮಾಡ್ತಿದ್ದೆ. ಅವ್ರು ಆ್ಯಕ್ಚುಲಿ 30 to 40 ಸೆಕೆಂಡ್ಸು ಫುಲ್ ಒಳಗೆ ಮುಳುಗಿ ಅಲ್ಲೇ ಇದ್ದರು. ನನಗೆ ಆ್ಯಕ್ಚುಲಿ ಎಷ್ಟು ಭಯ ಆಯಿತು ಅಂದರೆ, ಕೂಗ್ತಿದ್ದೀನಿ ಅಪ್ಪು ಅಂತ, ಅವ್ರೇನೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ನನಗೆ ನೀರಿಗಿಂತ ಇವ್ರು ನೋಡೇ ತುಂಬ ಭಯ ಆಗೋಯ್ತು. ಅಷ್ಟೂರ ಹೋಗ್ತೀನಿ ಇಷ್ಟೂರ ಹೋಗ್ತೀನಿ ಅಂತ ಯಾವಾಗಲೂ ಹೇಳೋರು. ಸೊ ಅದಕ್ಕೆ ಬೇಡ, ಟೈಮ್ ಆಯಿತು ಅಂತ ನಾವು ಹೊರಟ್ವಿ. ಈ ನದಿಯಲ್ಲೇ ರಾಮ ಸೀತೆನ ಹುಡುಕ್ಬೇಕಾದ್ರೆ ರಾಮ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರು ಅಂತ ನಂಬಿಕೆ ಇದೆ ಇಲ್ಲಿರೋ ಜನಗಳಿಗೆ. ನಮ್ಮ ಕರ್ನಾಟಕಕ್ಕೆ ಅತಿ ದೊಡ್ಡ ದೇವಸ್ಥಾನ ಅಂದರೆ ಅದು ನಂಜನಗೂಡು. ನನಗೆ ಆ್ಯಕ್ಚುಲಿ ದೇವ್ರ ಸ್ಟೋರಿಗಳಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಕೇಳ್ತಿದ್ದೆ, ನಿಮ್ಗೆ ಇದು ಸ್ಟೋರಿ ಗೊತ್ತಾ ಹೇಳಿ ಅಂತ. ಅವ್ರ ಪಾಪ ಹೇಳೋರು. 4ಗೆ ಓಪನ್ ಇದ್ದಿದ್ದು, ಸೊ ಅದಕ್ಕೆ ಅಲ್ಲಿವರೆಗೂ ಏನು ಮಾಡೋದು ಅಂತ ಸ್ಟೋರಿ ಕೇಳ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಡೋರು ಓಪನ್ ಆಯಿತು. ಒಳ ಆ್ಯಕ್ಚುಲಿ ಫೋನ್ ಅಲೋ ಇರಲಿಲ್ಲ, ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಇದು ಕಂಠೇಶ್ವರ ಸ್ವಾಮಿ, ಇದೇ ಮೇಯ್ನ್ ದೇವರು. ಇಲ್ಲೊಂದು ಫೋಟೋ ಹಾಕಿದ್ದೀನಿ, ನೀವೇನಾದರೂ ಫ್ರೀ ಇದ್ದರೆ ಓದಿ, ತುಂಬ ಚೆನ್ನಾಗಿದೆ. ಈ ದೇವ್ರನ್ನ ಯಾಕೆ ನಂಬಿದ್ರು ಅನ್ನೋದು ಫುಲ್ ಸ್ಟೋರಿ ಅದರಲ್ಲಿದೆ. ಪಾರ್ವತಿ ಮತ್ತು ನಾರಾಯಣ ಸ್ವಾಮಿನೂ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ನಾನು ನಿಮಗೆ ಇವಾಗ ಏನು ತೋರಿಸ್ತಿದ್ದೀನಿ ಅದು ಬಿಲ್ವಪತ್ರ, ಶಿವಂಗೆ ತುಂಬ ಪ್ರಿಯವಾದುದು. ಇದು ಇಲ್ಲಿ 500 ಇಯರ್ಸ್ ಓಲ್ಡಿಂದನೂ ಇದೆಯಂತೆ. ದೇವಸ್ಥಾನ ಮಧ್ಯದಲ್ಲಿರೋದು. ತುಂಬ ಆಶ್ಚರ್ಯ ಆಯಿತು ಕೇಳಿ. ಅಲ್ಲಿ ಹೋಗೋಕ್ಕೆ ಸ್ಟೆಪ್ಸ್ ಇತ್ತು, ಬಟ್ ಇವಾಗ ಬಂದ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ದೇವಸ್ಥಾನಕ್ಕೆ ಬಂದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗಿ ಬರಬೇಕಂತೆ. ನಮಗೆ ಗೊತ್ತಿರಲಿಲ್ಲ, ಬಟ್ ಅಲ್ಲಿದ್ದವ್ರು ಹೇಳಿದ್ರು ಅಲ್ಲಿಗೆ ಹೋಗಿ ಬನ್ನಿ ಅಂತ. ಅದು ಯಾವ ದೇವಸ್ಥಾನ ಅದನ್ನು ಮುಗಿಸ್ಕೊಂಡು ನಾವು ಎಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು.